ಅಲ್ಲಿ ಕೋಲ್ಡ್ ಇರತ್ತಂತೆ. ತುಂಬ ಚಳಿ ಆಗ್ತಿದೆ ಗೈಸ್ ಅಂತ ಸ್ಟೈಲ್ ನೋಡಿರ್ಬೇಡ. ಫಸ್ಟ್ ನಾವು ಬ್ರಯಂಟ್ ಪಾರ್ಕ್ ಹೋಗೋದಂತ ಅನ್ಕೊಂಡಿದ್ವಿ, ಆದರೆ ಈಗ ಪ್ಲಾನ್ ಚೇಂಜ್ ಇದೆ. Hi friends, welcome back to my channel where little joy matters most. Guys, ignore the voice, okay? Background voice. ನಾವು ಹೊರಟಿದ್ವಿ ಗೈಸ್. ಈಗ ಆಗ್ತಿದೆ 10 ಗಂಟೆ. ಸೊ 10 ಗಂಟೆ ಅಂದರೆ ರೀಚ್ ಆಗೋದು 8 ಗಂಟೆ ಆಗುತ್ತೆ ಅನಿಸುತ್ತೆ, ಗೊತ್ತಿಲ್ಲ. ಇವಾಗ ಹೋಗೋದು ರೂಟು ಕೊಡೈಕೆನಲ್ಗೆ. ಸೊ ನೋಡುವ ರೋಡ್ ಟ್ರಿಪ್ ಹೇಗಾಗುತ್ತಂತ ಗೊತ್ತಿಲ್ಲ, ಯಾವ ಘಾಟ್ ಸೈಡಿಂದ ಹೋಗೋದು. ಸೊ ಹೋಗ್ತಾ ಹೋಗ್ತಾ ನೀವು ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಗೈಸ್. ಮತ್ತು ಈ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ. ಲಾಸ್ಟಿಗೆ ಹೇಳ್ತೀನಿ, ಬಟ್ ಈ ಫುಲ್ ವಿಡಿಯೋ ಎಂಜಾಯ್ ಇದೆ, ಫುಲ್ ಮಜಾ ಇದೆ, ಚೆನ್ನಾಗಿದೆ. ಸೊ ಯಾರೆಲ್ಲ ಹೋಗ್ತಿರೋದಂದರೆ ನಾನು, ನನ್ನ ಅಮ್ಮ, ಮೈ ಬ್ರದರ್ ಆ್ಯಂಡ್ ಆಫ್ ಕೋರ್ಸ್ ಮೈ ಹಸ್ಬೆಂಡ್. ಗೈಸ್, ಐ ಆಮ್ ಪ್ಯಾಕಿಂಗ್ ದ ಡ್ರೆಸ್, ಪ್ಯಾಕಿಂಗ್ ಮೈ ಲಗೇಜ್. ಅಲ್ಲಿ ಕೋಲ್ಡ್ ಇರತ್ತಂತೆ, ಗೊತ್ತಿಲ್ಲ. ನೋಡುವಾಗ 14 ಡಿಗ್ರಿ ಸೆಲ್ಸಿಯಸ್ ಇದ್ದಿತ್ತು. ಸೊ ಮೆಲ್ಜಿತ್ ರೆಡಿ ಆಗು. Amazing chocolate. Mom is ready. Yeah, boy. A coat, and there is a bag, light. ಇಲ್ಲಿ ನೋಡಿ ಎಷ್ಟು ಸಾಮಾನು ತಗೊಳ್ಳಿ, ಗೊತ್ತಿಲ್ಲ ಇದು ಏನು ಮಾಡ್ಬೇಕಂತ. ಮ್ಯಾಗಿ ಕೂಡ ತಗೊಂಡಿದ್ವಿ, ಛತ್ರಿ ಕೂಡ ತಗೊಳ್ತಿದ್ವಿ ಅನ್ಸುತ್ತೆ. ಈಗ ಛತ್ರಿ ಕೂಡ ಬೇಕಂತೆ, ಆದ್ರೂ ತಗೊಂಡಿದ್ದು. ಯಪ್. ಸೊ ಅಮ್ಮ ಫುಲ್ ರೆಡಿ. ಇಲ್ಲಿ ನೋಡಿ ಛತ್ರಿ ಕೂಡ ತಗೊಂಡಿದ್ದಾರೆ, ಇಲ್ಲಿ ನೋಡಿ. ಸೊ ಈಗ ಬ್ಯಾಂಗ್ಳೂರ್ ಪಾಸ್ ಆಗಲಿಕ್ಕೇನೆ ಒಂದು 12 ಗಂಟೆ ಬೇಕನ್ಸುತ್ತೆ. 12 ಗಂಟೆ ಅಂದರೆ 12 AM, ನಾಟ್ 12 ಗಂಟೆ. ಅಲ್ಲಿಂದ ಪಾಸ್ ಆಗಬೇಕಲ್ಲ, ಟ್ರಾಫಿಕ್ ಇರುತ್ತೆ. ಇಲ್ಲಿಂದ ಆಲ್ಮೋಸ್ಟ್ 9 hours 44 minutes ಅಂತ ತೋರಿಸ್ತಿತ್ತು, ಅಂದರೆ 400 kilometers ಅನ್ಸುತ್ತೆ ಗೈಸ್. ಗೈಸ್, ನಾವು ತಮಿಳ್ನಾಡು ಪಾಸ್ದು ಇಲ್ಲೇ ಆನ್ಲೈನಲ್ಲೇ ಬುಕ್ ಮಾಡ್ತೀವಿ. ಸೊ ಅದು ಈಸಿ ಆಗುತ್ತೆ ನಮಗೆ, ಟೋಲ್ ಗೇಟ್ ಆಮೇಲೆ ಚೆಕ್ಕಿಂಗ್ ಅಲ್ಲಿ ಇರುವಾಗ, ಅಂದರೆ ಬೇರೆ ಸ್ಟೇಟ್ ಅಲ್ವಾ, ಅದಕ್ಕೋಸ್ಕರ. ನಾವು ಆವಾಗ ಹೊಸೂರು ರೀಚ್ ಆಗಿದ್ವಿ. ಹೊಸೂರು ರೀಚ್ ಆಗುವಾಗಲೇ ಫುಲ್ ಸೈಡ್ ಬ್ಲಾಕ್. ಐ ಥಿಂಕ್ ಎಲ್ಲರೂ ವೀಕೆಂಡ್ಗೆ ಟ್ರಿಪ್ಪಿಗೆ ಹೋಗ್ತಿದ್ದಾರಾ, ಮನೆಗೆ ಹೋಗ್ತಿದ್ದಾರಾ ಏನಂತ ಗೊತ್ತಾಗ್ತಿಲ್ಲ ಇತ್ತು. ಫುಲ್ ಬ್ಲಾಕ್ ಇದ್ದಿತ್ತು, ಮೂನೇ ಆಗ್ತಿಲ್ಲ ಗಾಡಿ. ನಮಗೆ ಇನರ್ಷಿಯಾ ಥರ ಫೀಲ್ ಆಗ್ತಿತ್ತು ಗೈಸ್. ಗಾಡಿ ಅಲ್ಲೇ ಇದೆ ಬಟ್ ರನ್ನಿಂಗ್ ಥರ ಆಗ್ತಾ ಇದೆ ಅಂತ. ಅದಕ್ಕೆ ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ ಅವ್ರು ನಗಾಡ್ತಿದ್ರು, ಇದು ಏನಾಗ್ತಿದೆ, ಮೂನೇ ಆಗ್ತಿಲ್ಲಲ್ಲ ಅಂತ ಮಾತಾಡ್ತಿದ್ರು ಅವರು. ಅಲ್ಲೇ ಇಲ್ಲೊಂದು ಬ್ರೇಕ್ ತಗೊಂಡಿದ್ರು. ಹಿಂಗೆ ಅವ್ರಿಗೆ ಬ್ರೇಕ್ ಬೇಕಲ್ಲ, ರಾತ್ರಿ ಗಾಡಿ ಬಿಡೋದಂದರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅಂದರೆ ಅರ್ಧ ಡ್ರೈವಿಂಗ್ ರೆಕ್ಸನ್ ಮಾಡೋದು, ಅರ್ಧ ಡ್ರೈವಿಂಗ್ ನನ್ನ ತಮ್ಮ ಮಾಡೋದು, ಆ ಥರ ಮಾಡ್ತಿದ್ರು. ಸೊ ಆಲ್ಮೋಸ್ಟ್ 52 kilometers ಟು ಕೊಡೈಕೆನಾಲ್ ಆ ಥರ ಇದ್ದಿತ್ತು ಗೈಸ್. ಮಾರ್ನಿಂಗ್ ವ್ಯೂ 5:30 AM ಈ ಥರ ಇದ್ದಿತ್ತು. ಯಾಕಂದರೆ ಸನ್ರೈಸ್ ಟೈಮ್ 6 AM ಆವಾಗ ಸನ್ರೈಸ್ ಆಗುತ್ತೆ. ಸೊ ನಾನು ಏನು ಮಾಡಿದೆ ಅಂದರೆ ಇವ್ರಿಗೆ ಹೇಳಿದೆ, ನನಗೆ ಅಲ್ಲಿ ಸ್ಟಾಪ್ ಮಾಡಿ ಫೋಟೋಸ್ ವೀಡಿಯೋಸ್ ಎಲ್ಲ ತಗೋಬೇಕು ಅಂತ. ಕರೆಕ್ಟ್ ಮೌಂಟೇನಲ್ಲಿ ಚೆಂದ ಕಾಣ್ತಿತ್ತು ಗೈಸ್. ಬಟ್ ನಾನು ನೋಡುವತ್ತಿಗೆ ಎಲ್ಲರೂ ಅಲ್ಲೇ ಪಿಕ್ಚರ್ಸ್ನ ಕ್ಯಾಪ್ಚರ್ಸ್ ಮಾಡ್ತಿದ್ರು, ನೀವು ನೋಡ್ಬೋದು. ಸೊ ನಾನು ಸ್ವಲ್ಪ ಪಾಸ್ ಮಾಡಿದೆ, ರೆಸ್ಟ್ ತಗೊಳ್ಳುವ, ಅದಾದಮೇಲೆ ಘಾಟ್ ಬರುತ್ತಲ್ವ ಅಂತ ವೀಡಿಯೋಸ್ನ ತಗೊಂಡು ಒಂದು ಕೋಕೋನಟ್ ವಾಟರ್ ಕುಡಿದು ಆಮೇಲೆ ಹೊರಟಿದ್ವಿ. ಆಮೇಲೆ ಇರೋದು ಘಾಟ್, ಅದು ಕೂಡ 46 kilometer ಘಾಟ್ ಇದೆ. ಅರ್ಧ 40 minutes ಆಗುತ್ತೆ ಅನಿಸುತ್ತೆ ಘಾಟಿಗೆ. ಅಂದರೆ 2 ರೂಟ್ ಇದೆ. ಪಲಾನಿ ಘಾಟಿಂದ ಹೋಗ್ಬೋದು, ಬಟ್ ಈ ಸತಿ ನಾವು ಪಲಾನಿ ಘಾಟಿಗೆ ಹೋಗಿಲ್ಲ. ನಾವು ರಿಟರ್ನ್ ಬರೋ ಹೊತ್ತಿಗೆ ನಾವು ಪಲಾನಿ ಘಾಟಿಗೆ ಹೋಗ್ತಾ ಇದ್ವಿ. ಆ ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ ನಿಮಗೆ. ಸೊ ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ. ಅಲ್ಲಿ ಕೆಂದಾಳೆ ಬೊಂಡೋ ಇದ್ದಿತ್ತು, ಗ್ರೀನ್ ಮತ್ತು ಆರೆಂಜ್ ಅಂದರೆ ಕೆಂದಾಳು ಅಂತ ಹೇಳ್ತೀವಿ ನಾವು. ಸೊ ಅದಿದ್ದಿತ್ತು. ಸೊ ಅದು ಎಲ್ಲರೂ ಕುಡಿದು ಒಂಥರ ಡಿಹೈಡ್ರೇಟು ಆಗಲ್ಲ. ಬ್ರೇಕ್ಫಾಸ್ಟು ಮಾಡಿಲ್ಲ ಆಯಿತು. ಸೊ ಅದು ಕುಡಿದು ನೆಕ್ಸ್ಟ್ ಬರೋದು ಘಾಟ್ ಅಲ್ವಾ, ಅದಕ್ಕೋಸ್ಕರ ನಾವು ಅದನ್ನು ಕುಡಿದು ಹೋಗಿದ್ವಿ. ಅಂದರೆ ಸ್ವಲ್ಪ ರೆಸ್ಟ್ ಬೇಕಲ್ವಾ, ಅಷ್ಟು ಗಾಡಿ ಬಿದ್ದು ಆಮೇಲೆ ಅಮ್ಮನಿಗೂ ಕೂಡ ರೆಸ್ಟ್ ಬೇಕಂತ. ಸೊ ನಾವು ಇಲ್ಲಿ ಒಂದು ಬ್ರೇಕ್ ತೊಗೊಂಡಿದ್ವಿ ಗೈಸ್. ಸೊ ನೆಕ್ಸ್ಟ್ ಬರೋದು ಫುಲ್ ಘಾಟ್, ಅದಾದಮೇಲೆ ಕೊಡೈಕೆನಾಲ್ ಅಷ್ಟೇ. ಇಲ್ಲೊಂದು ಚೆಕ್ ಪೋಸ್ಟ್ ಕೂಡ ಬರುತ್ತೆ, ನಿಮಗೆ ಬೇಕಾದರೆ ಅವ್ರು ಕೇಳ್ಬೋದು ಪಾಸ್ ಎಲ್ಲಿದೆ ಅಂತ. ಇಲ್ಲಾದರೆ ಆಪ್ಷನಲ್ ಅಷ್ಟೇ. ಅದು ನಿಮ್ಮ ವಿಶ್, ನಿಮ್ಮ ಲಕ್ ಅಷ್ಟೇ. ಬಟ್ ನೀವು ನಿಮ್ಮ ಜೊತೆ ಹ್ಯಾಂಡಿಯಾಗಿ ತೊಗೊಂಡಿರಬೇಕು.
ಬಟ್ ಇಲ್ಲಿ ನೋಡುವಾಗ ನಿಮ್ಗೆ ಗೊತ್ತಾಗತ್ತಲ್ವ, ರೂಟು ಕೂಡ ಚೆನ್ನಾಗಿದೆ. ಮಾರ್ನಿಂಗ್ ವ್ಯೂ, ಮೌಂಟೇನ್ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ನೋಡಿ ಖುಷಿ ಆಯಿತು. ಗೈಸ್ ಆಲ್ಮೋಸ್ಟ್ ರೀಚ್ ಆಗಿದ್ವಿ ನಮ್ಮ ಹೋಟೆಲ್ಗೆ. ಸೊ ಎಲ್ಲರೂ ಟಯರ್ಡ್. ಹೋಟೆಲ್ ಕಾಣ್ತಿದೆ ಜಸ್ಟ್ 1 ಮಿನಿಟ್ ಅಲ್ಲ. ಲ್ಯಾಸೋ UC ಪ್ಯಾರಡೈಸ್. ಗೈಸ್ ಅರ್ಲಿ ಚೆಕ್ ಇನ್ ಇಲ್ಲ ಅಂತೆ. ಸೊ ತುಂಬ ಜನ ಇದ್ದಾರೆ. ತುಂಬ ಕೋಲ್ಡ್ ಇದೆ, ವೆದರು ತುಂಬ ಚೆನ್ನಾಗಿದೆ. ತುಂಬ ಚಳಿ ಆಗ್ತಿದೆ ಗೈಸ್. ಆ್ಯಕ್ಚುಲಿ ತುಂಬ ಕೋಲ್ಡ್ ಇದೆ ಗೊತ್ತಾ. ಅದೇ ಚೆಕ್ ಇನ್ ಲೇಟ್ ಅಂತ ನೋಡ್ಬೇಕೀಗ ಏನು ಮಾಡ್ಬೋದು ಅಂತ. ರೂಮ್ ಸಿಕ್ಕರೆ ಆಗ್ಬೋದು. ಲೆಟ್ಸ್ ಸಿ. ಟು ಕೂಲ್. ಎಷ್ಟು ಚಳಿ ಗೊತ್ತಾ. ಚಳಿ ಅಂದರೆ ಒಂಥರ. ನಾವು ಅಡ್ವಾನ್ಸಲ್ಲಿ ಬುಕ್ ಮಾಡಿದ್ವಿ, ಬಟ್ ನಾವು ಬೇಗ ಬಂದಿದ್ದ ಕಾರಣ ನಮಗೆ ರೂಮ್ ಸಿಗಲಿಲ್ಲ. ಸೊ ಅವ್ರು ಹೇಳಿದರು 1.5 ಅವರ್ ಆಗುತ್ತೆ, ಅರ್ಧ ಗಂಟೆ ಆಗುತ್ತೆ, ನಿಮ್ಗೆ ಸಿಗುತ್ತೆ, ಬೇರೆಯವ್ರು ಚೆಕ್ಔಟ್ ಮಾಡುವಾಗ ಸಿಗತ್ತೆ ಅಂತ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಿದ್ದೀವಿ ಅಂದರೆ ಇದು ರೆಸ್ಟೋರೆಂಟಿಗೆ ಬಂದ್ವಿ. ಸೊ ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟ್ ಮಾಡುವ ಅಂತ. ಆಲ್ರೆಡಿ ರಿಫ್ರೆಶ್ ಆಗಿದ್ವಿ ಇದೇ ಹೋಟೆಲಲ್ಲಿ. ಸೊ ಆಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕಲ್ವಾ. ಸೊ ತುಂಬ ಹಸಿವೆ ಆಗಿತ್ತು. ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತೀವಿ ಗೈಸ್. ಎಗ್ ದೋಸೆ ನೋಡುವ. ತುಂಬ ಚಳಿ ಇದೆ ಗೈಸ್. ನಮ್ಮ ಅಮ್ಮ ಫುಲ್ ಶಿವರಿಂಗ್. ಫುಲ್ ಚಳಿ ಇವತ್ತು. ಚಳಿ ಆಗ್ತಿದ್ಯಾ? ಇಲ್ಲ, ಗೊತ್ತಿದೆ ಫುಲ್ ಚಳಿ ಇದೆ ಅಂತ. ಸ್ಟೈಲ್ ಹೊಡಿಬೇಡ ಮಗದು ಸ್ವೆಟರ್ ದಿ. ನಾರ್ಮಲ್ ಆರ್ಡರ್ ಮಾಡಿದೀವಿ ಗೈಸ್. ಮಸಾಲೆ ದೋಸೆ, ಪೂರಿ ಮಸಾಲ ನಮ್ಮ ಆರ್ಡರ್ ಬಂತು. ಸೊ ನಂದು ಮಸಾಲೆ ದೋಸೆ, ಅವ್ರದ್ದು ಎಗ್ ದೋಸೆ ಮತ್ತು ಪೂರಿ ತೊಗೊಬಂದ್ವಿ. ಬಟ್ ಆ ಥರದ್ದೇನು ಟೇಸ್ಟ್ ಇಲ್ಲ. ಅದು ಬ್ಯಾಟ್ರ್ ಸ್ವಲ್ಪ ಏನೋ ಡಿಫ್ರೆಂಟ್ ಥರ ಇದ್ದಿತ್ತಪ್ಪ. ಅಡ್ಡಿಲ್ಲ ಇತ್ತು, ಓಕೆ ತಿಂದ್ವಿ. ಆಮೇಲೆ ಇಲ್ಲಿ ಹೋಟೆಲ್ಗೆ ಬಂದು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಅದಕ್ಕೆ ಲಡ್ಡು ಇಟ್ಟಿದ್ದಾರೆ ಗೈಸ್. ಮತ್ತು ಇದು ನಮ್ಮ ರೂಮು. ಸೊ 2 ರೂಮ್ ಬುಕ್ ಮಾಡಿದ್ವಿ. ಆ್ಯಕ್ಚುಲಿ ನಮಗೆ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ಸಪ್ರೇಟ್ ರೂಮ್ಸ್ ಬುಕ್ ಮಾಡಿದ್ವಿ. ಚೆನ್ನಾಗಿತ್ತು ರೂಮು. ಫ್ಯಾನ್ ಯಾವಾಗಲೂ ರೂಮಲ್ಲಿ ಇರಲ್ಲ, ಅದು ಒಳ್ಳೆಯದು. ಯಾಕಂದರೆ ಇಲ್ಲಿ ಫ್ಯಾನ್ ಬೇಡವೇ ಬೇಡ. ಯಾಕಂದರೆ ಅಷ್ಟು ಕೋಲ್ಡ್ ಇದೆ ಗೊತ್ತಾ. ಅಂದರೆ ಸಾಕ್ಸ್ ಹಾಕಿನೇ ನಡ್ಕೊಂಡು ಹೋಗಬೇಕು ಕೆಳಗಡೆ. ಅಂದರೆ ಫ್ಲೋರಿಗೆ ತುಂಬ ಚಳಿ ಇದೆ, ಅಂದರೆ ಕೋಲ್ಡ್ ಇದೆ ಏನು ಹೇಳ್ತೀವಿ ನಾವು. ಸೊ ಸ್ನಾನ ಮಾಡಬೇಕು, ಫ್ರೆಶ್ ಅಪ್ ಆಗಬೇಕು, ಸ್ವಲ್ಪ ರೆಸ್ಟ್ ತೊಗೋಬೇಕು. ಅದಕ್ಕೋಸ್ಕರ ಈಗ ಫ್ರೆಶ್ ಅಪ್ ಆಗಿ ರೆಸ್ಟ್ ತಗೊಂಡು ಆಮೇಲೆ ಪ್ಲೇಸಸ್ ವಿಸಿಟ್ ಮಾಡೋದು. ಊಟ ಮಾಡಿ ಅದಾದಮೇಲೆ ಬೇರೆ ಬೇರೆ ಪ್ಲೇಸಸ್, ಯಾವ ನಿಯರ್ ಬೈ ಪ್ಲೇಸಸ್ ಇದೆ ಅದನ್ನು ವಿಸಿಟ್ ಮಾಡೋದು. ಓಕೆ, ನಾನು ರೆಡಿ ಆಗಿದ್ದೀನಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ಟುಡೇ. ಸೊ ಆ್ಯಕ್ಚುಲಿ ಕೋಲ್ಡ್ ಇದೆ. ಸೊ ಅದ್ರ ಮೇಲೆ ಮತ್ತೆ ಜಾಕೆಟ್ ಹಾಕ್ತಾ ಇದ್ದೀನಿ. ತುಂಬ ಕೋಲ್ಡ್ ಇದೆ ಗೈಸ್, ತುಂಬ ಕೋಲ್ಡ್ ಇದೆ. ತುಂಬ ಅಂದರೆ ಐ ಥಿಂಕ್ ಈಗ 16 ಡಿಗ್ರಿ ಸೆಲ್ಸಿಯಸ್. ಅದಾದಮೇಲೆ ಹೆಂಗಾಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಸೊ ಅದಕ್ಕೋಸ್ಕರ ಸೊ ಇದೇ ನನ್ನ ಔಟ್ಫಿಟ್. ಆ್ಯಕ್ಚುಲಿ ನಾನು ಶಾರ್ಟ್ಸ್ ತೊಗೊಬಂದಿದ್ದು ಇದಕ್ಕೆ ಮ್ಯಾಚಿಂಗ್ ಹಾಕುವ ಅಂತ. ಬಟ್ ಶಾರ್ಟ್ಸ್ ಹಾಕಿದರೆ ಮತ್ತೆ ಕೋಲ್ಡ್ ಆಗುತ್ತೆ ಅಂತ ಇದೇ ಒಂದು ಜೀನ್ಸ್ ಪ್ಯಾಂಟ್ ಇದ್ದಿತ್ತು. ಸೊ ಇದೇ ಹಾಕ್ತಾ ಇದ್ದೀನಿ. ಲುಕ್ ಅಟ್ ಮೀ. ಸೊ ಬ್ಯಾಕ್ ಈ ಥರ ಹಾಕಿದ್ದೀನಿ. ಸೊ ಚೆನ್ನಾಗಿ ಕಾಣ್ತಿದೆಯಾ? ಈ ಥರ ಇದೆ. ಮತ್ತು ನಾನು ಮಾಮ್ ಇದು ಜಸ್ಟ್ ಬ್ಲ್ಯಾಕ್ ಅಲ್ಲಿ. ಸೊ ಇದು ನಮ್ಮದು ಲೂಸಿ UC ಪ್ಯಾರಡೈಸ್ ರೆಸಾರ್ಟ್. ಸ್ವಲ್ಪ ಅಂದರೆ ಸನ್ಲೈಟ್ ಬಂದೆ ಅಲ್ಲ, ತುಂಬ ಖುಷಿ ಆಯಿತು. ಗೈಸ್ ಊಟಕ್ಕೆ ಹೋಗ್ತಾ ಇದ್ದೀವಿ. ಕೊಡಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಇದೆ, ಚೆನ್ನಾಗಿದೆ ರೇಟಿಂಗ್ ಕೂಡ. ಸೊ ಅಲ್ಲೇ ಹೋಗೋದೀಗ. ಚಾಕ್ಲೇಟ್ಸ್. ಸೊ ಇದು ಫುಲ್ ಸಿಟಿ ಇದೆ ಗೈಸ್. ನೋಡುವಾಗ ಡಾಮಿನೋಸು ಇದ್ದಿತ್ತು. ಐ ಥಿಂಕ್ ಸಿಟಿ ಅನ್ಸುತ್ತೆ. ಹಿಲ್ ಸ್ಪೈಸಸ್, ಚಾಕ್ಲೇಟ್ ಫ್ಯಾಕ್ಟ್ರಿ ಇರ್ತದೆ ಲಾಸ್ಟ್ ಶಾಪಿಂಗ್ ಮಾಡುವ ಹೋಗ್ಬೇಕಾದ್ರೆ. ಗೈಸ್ ಈ ರೆಸ್ಟೋರೆಂಟ್ ನಾವು ಹೋಗೋದು. ಇದು ಎಲ್ಲಿ ಅಂದರೆ ಬಸ್ ಸ್ಟ್ಯಾಂಡ್, ಕೊಡೈಕೆನಾಲ್ದು ಮೇನ್ ಬಸ್ ಸ್ಟ್ಯಾಂಡ್. ಸೊ ನಮಗೆ ಇಲ್ಲಿ ಪಾರ್ಕಿಂಗ್ ಜಾಗ ಸಿಗಲಿಲ್ಲ ಇದು. ಸೊ ಇಲ್ಲಿ ತುಂಬ ಸೌಂಡ್ ಇದೆ ಗೈಸ್, ಏನು ಕೇಳ್ತಿದೆ ಗೊತ್ತಾಗ್ತಿಲ್ಲ. ಸೊ ಸ್ಟ್ರಾಗ್ನೋಫ್ ಸ್ಟೀಕ್ ಕೂಡ ಇದೆ ಅವೈಲೇಬಲ್.
ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮತ್ತೆ ಆರ್ಡರ್ ಮಾಡಿದ್ದು. ನಾವು ಸ್ಟೀಕ್ ಆರ್ಡರ್ ಮಾಡಿದ್ವಿ. ಮಳೆ ಬರ್ತಿದೆ ಇವತ್ತು. ಜಸ್ಟ್ ಊಟ ಆಗಿತ್ತು. ಆ್ಯಕ್ಚುಲಿ ನಮಗೆ ಈಗ ಫಸ್ಟ್ ನಾವು ಬ್ರಯಂಟ್ ಪಾರ್ಕ್ ಹೋಗೋದಂತ ಅಂದ್ಕೊಂಡಿದ್ವಿ, ಆದರೆ ಈಗ ಪ್ಲಾನ್ ಚೇಂಜ್ ಇದೆ. ಕೊಡೈಕೆನಾಲ್ ಲೇಕ್ ಸೈಡ್ ಹೋಗೋದಂತ ಅಂದ್ಕೊಂಡಿದ್ವಿ. ಲೆಟ್ಸ್ ಸಿ. ಮಳೆನೂ ಬರ್ತಾ ಇದೆ ಗೈಸ್. ಆ ಸೈಡ್ ಫುಲ್ ಪ್ಲಾನ್ ಫ್ಲಾಪ್ ಆಯ್ತು ನಮ್ದು. ಈಗ ಎಲ್ಲಿ ಹೋಗೋದು ಅಲ್ಲಿ ಹೋಗೋದು, ದಾರಿ ಎಲ್ಲ ಇಲ್ಲಿ ನೋಡಿ. ಆ ಸೈಡ್ ಫುಲ್ ಬ್ಲಾಕ್ ಇದ್ದಿತ್ತು, ಹೋಗ್ಲಿಕ್ಕೆ ಆಗಿಲ್ಲ. ಇದು ಚರ್ಚಾ. ಇಲ್ಲಿ ನಿಮ್ಗೊಂದು ಸ್ಪೆಷಾಲಿಟಿ ಏನು ಸಿಗುತ್ತೆ ಅಂದರೆ, ಕೊಡೈಕೆನಾಲ್ ಲೇಕ್ ಹತ್ತಿರ ಕೋಕರ್ಸ್ ವಾಕ್, ಬ್ರಯಂಟ್ ಪಾರ್ಕ್ ಸೈಡೆಲ್ಲ ಎಲ್ಲ ಕಡೆ ನಿಮಗೆ ಶಾಪಿಂಗ್ ಸ್ಟ್ರೀಟ್ ಸಿಗುತ್ತೆ. ಈ ಥರ ವಿಂಟರ್ ಕ್ಲೋತ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀವಿ, ಎಲ್ಲಿ ಪಾರ್ಕ್ ಮಾಡೋದು ಅಂತ ಗೊತ್ತಾನೇ ಆಗ್ತಿಲ್ಲ. ರೋಡ್ ಹತ್ರ ಎಲ್ಲ ಪಾರ್ಕ್ ಮಾಡಿ ಇಟ್ಟಿದ್ದಾರೆ ಗೈಸ್. ಸೊ ಬೇರೆಯವರಿಗೂ ಕೂಡ ತೊಂದರೆ ಆಗುತ್ತೆ. ನಾವು ಏನು ಮಾಡೋದಂತ ಅರ್ಥನೇ ಆಗ್ತಿಲ್ಲ ಇದು. ಬಟ್ ಅಟ್ಲೀಸ್ಟ್ ಒಂದು ಪ್ಲೇಸ್ ಸಿಕ್ತು. ಅದು ಫುಲ್ ಒಂದು ರೌಂಡ್ ಆದಮೇಲೆ ಕೊಡೈಕೆನಾಲ್ ಲೇಕ್ ಹತ್ರ ಒಂದು ಪ್ಲೇಸ್ ಸಿಕ್ತು. ಸ್ವಲ್ಪ ಅದು ಯಾವ ಥರ ಮಳೆ, ವೆರಿ ಥಿನ್. ಇಟ್ ವಾಸ್ ರೈನಿಂಗ್, ನಾಟ್ ದ್ಯಾಟ್ ಮಚ್ ಹೆವಿ ರೈನ್, ಬಟ್ ಅದು ಕೋಲ್ಡಲ್ಲಿ ಕೂಡ ನಮಗೆ ಎಫೆಕ್ಟ್ ಆಗುತ್ತಲ್ಲ, ಅದಕ್ಕೆ ಫುಲ್ ಸ್ವೆಟರ್ ಹಾಕಿ ಎಲ್ಲ ಕ್ಲೋಸ್ ಮಾಡಿ ಕಾಟನ್ ಹಾಕಿ ಇಯರ್ಸ್ಗೆ ಎಲ್ಲ ಸೊ ಎಲ್ಲ ಕವರ್ ಮಾಡಿದ್ದೀವಿ ಗೈಸ್. ಅದಾದಮೇಲೆ ನಾವು ಲೇಕಿಗೆ ಹೋಗಿದ್ವಿ. ಬಟ್ ಲೇಕ್ ಅಂತೂ ಫುಲ್ ರಶ್ ಇದ್ದಿತ್ತು. ಅಲ್ಲಿ ತುಂಬ ಜನರು ಇದ್ದಿತ್ತು. ಲಾಸ್ಟ್ ಟೈಮಿಂಗ್ ಇದ್ದಿತ್ತು 6:30 ಅಷ್ಟೇ. ಸೊ 6:30 ಒಳಗಡೆ ಎಲ್ಲದು ಆಗಬೇಕು. ನಮಗೆ ರೀಚ್ ಆಗುವಾಗಲೇ ಆಲ್ಮೋಸ್ಟ್ 4:40 ಎಷ್ಟೋ ಆಗಿತ್ತು. ಸೊ ಅದಕ್ಕೆ ನಾವು ಇಲ್ಲಿ ಹೋಗ್ತಾ ಇದ್ವಿ. ನಾನೇನು ಮಾಡ್ತಿದ್ದೀನಿ ಅಂದರೆ, ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡುವಂಥ ರೀಲಿಗೆ ಅಂತ ರೆಕ್ಸನ್ ಹತ್ರ ಹೇಳಿದೆ ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ. ಮಾತಾಡಿ. ವ್ಯೂ ಚೆನ್ನಾಗಿದೆ. ಕಾಫಿ ಕುಡಿಯೋದು ಚೆನ್ನಾಗಿ ಕಾಣ್ತಿದ್ಯಾ. ಸೊ ಅವರು ಸ್ವೆಟರ್ ನನ್ಗೆ ಕೊಟ್ಟಿದ್ರು. ಸ್ವೆಟರ್ ನಂಗೆ ಕೊಟ್ಟಿದ್ದಾರೆ. ತುಂಬ ಚಳಿ ಆಗ್ತಿದೆ. ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ನಮ್ಮ ಅಮ್ಮ ರೆಡಿನೇ ಇಲ್ಲ ಇತ್ತು ಅದು ಬೋಟಿಂಗ್ಗೆ ಹೋಗಬೇಕಂತ. ಅವ್ರು ಹೇಳ್ತಿದ್ರು ನೀವು ಹೋಗಿ ಅಂತ. ನಮ್ಮ ಹಸ್ಬೆಂಡ್ ಹೇಳ್ತಿದ್ರು ಬೇಡ, ಒಂದು ಸೀಟ್ ಖಾಲಿ ಆಗುತ್ತೆ 4 ಜನರಿಗೆ, 300 ರೂಪೀಸ್ ಅಂತೆ. ಸೊ 30 ಮಿನಿಟ್ಸ್ ಸಿಗುತ್ತೆ ನಮಗೆ. ಸೊ ಅದಕ್ಕೋಸ್ಕರ ಅವರು ಲೈನಲ್ಲಿ ನಿಂತ್ಕೊಂಡಿದ್ರು. ಮತ್ತು ಒಂದು ಯಾವಾಗಲೂ ನೆನ್ಪಿಡಿ ಗೈಸ್, ಇಲ್ಲಿ ಬರುವಾಗ ಯಾವಾಗಲೂ ಕ್ಯಾಶ್ ತಗೊಂಡೇ ಇರಬೇಕು. ಯಾಕಂದರೆ ಕೆಲವು ಸಲ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ. ಈ ಪ್ಲೇಸಲ್ಲಿ ಅಷ್ಟು ಏನು ನೆಟ್ವರ್ಕ್ ಸ್ಟೆಬಿಲಿಟಿ ಇಲ್ಲ. ಅದಕ್ಕೋಸ್ಕರ ಕ್ಯಾಶ್ ಯಾವಾಗಲೂ ತಗೊಂಡಿರಬೇಕು. ಕೆಲಸನೂ ಬೇಗ ಆಗುತ್ತೆ, ಬುಕ್ಕಿಂಗು ಬೇಗ ಆಗುತ್ತೆ. ಇಲ್ಲಿ ಒಂದು ನಂಬರ್ ಕೊಡ್ತಾರೆ ಆಯಿತಾ. ಫಾರ್ ಎಕ್ಸಾಂಪಲ್ 254, 255 ಆ ಥರ. ಆ ನಂಬರ್ ಪ್ರಕಾರನೇ ನಾವು ಹೋಗೋದು. ಅವ್ರು ಕರೀತಾರೆ, ಅಲ್ಲಿ ಸೈಡಲ್ಲಿ ನಿಂತ್ಕೊಂಡಿರ್ತಾರೆ ಅವರು, ಗಾರ್ಡ್ಸ್ ಅವರು ಕರೀತಾರೆ. ಆ ನಂಬರ್ ಪ್ರಕಾರ ನಾವು ಹೋಗೋದು. ಇಲ್ಲಿ ನಮಗೆ ಒಂದು ಚೀಟಿ ಕೊಟ್ಟಿದ್ದಾರೆ. ಅದೇ ಪ್ರಕಾರ 30 ಮಿನಿಟ್ಸ್ ಕರೆಕ್ಟಾಗಿ ನಾವು ಮಾಡಿ ಬರಬೇಕು. 30 ಮಿನಿಟ್ಸ್ ಎಕ್ಸ್ಟ್ರಾ ಇದ್ದರೆ ನಮ್ಗೆ ಚಾರ್ಜಸ್ ಆಗುತ್ತೆ ಅಂತ ಹೇಳ್ತಿದ್ರು ಅವರು. ಆಮೇಲೆ ಎಷ್ಟು ಪ್ಲೀಸ್ ಮಾಡಿ ನಮ್ಮ ಅಮ್ಮ ಒಪ್ಕೊಂಡು ನಾವು ಹೇಳಿದ್ವಿ ಏನು ಭಯ ಆಗಲ್ಲ, ಏನೂ ಆಗಲ್ಲ, ಹೋಗುವ, ಜೊತೆಗೆ ಇರುವ ಅಂತ. ಅವರು ಪೆಡಲಿಂಗ್ ಮಾಡ್ತಾರಂತ ಹೇಳಿದರು. ಇಲ್ಲಿ ನೋಡಿ ಗೈಸ್, ಅದೇ ಮಾಡ್ತಿದ್ದಾರೆ. ನಾವು ಮಾಡ್ತಿಲ್ಲ, ಅವರೇ ಮಾಡ್ತಿದ್ರು. ಆ ಡೈರೆಕ್ಷನ್ ಎಲ್ಲ ಗೊತ್ತೇ ಆಗಲ್ಲ ನನಗೆ. ಸೊ ಮೆಲ್ಜಿತ್ ಮತ್ತು ರೆಕ್ಸನ್ ಮಾಡ್ತಿದ್ದಾರೆ. ನಮ್ಮಿಬ್ರು ಪೆಡಲಿಂಗ್ ಮಾಡ್ತಿದ್ದಾರೆ, ನಾವು ಹಿಂಗ್ ಕೂತ್ಕೊಂಡಿದೀವಿ ಗೈಸ್. ವೈ ಯಾರ್ ಆಯ್ತಾ, ನೋಡಿದ್ದೀರಲ್ವಾ, 300 ರೂಪೀಸ್ ಕೊಡಬೇಕು ಇಲ್ಲಿ ಬರಬೇಕಾದ್ರೆ. ಅಂದರೆ 4 ಪೀಪಲ್ಗೆ 300 ರೂಪೀಸ್ ಆ್ಯಂಡ್ 2 ಪೀಪಲ್ಗೆ 200 ರೂಪೀಸ್. ಸೊ ಪೆಡಲ್ ನಾವು ಮಾಡ್ತಾ ಇರಬೇಕು. ಬೇಕಾದರೆ ನೀವು ಹೈಯರ್ ಕೂಡ ಮಾಡ್ಬೋದು, ಆ ಥರ ಇದೆ. ರೆಡಿ ರೀಚ್ ಹಿಯರ್. ಚೆನ್ನಾಗಿದೆ ಗೈಸ್. ವೆದರ್ ತುಂಬ ಕೋಲ್ಡ್ ಇದೆ, ಅದಕ್ಕೆ ಎಲ್ಲ ಟೊಪ್ಪಿ ಸ್ವೆಟರ್ ಎಲ್ಲ ತಗೊಬನ್ನಿ ಆಯಿತಾ ಗೈಸ್. ನಮ್ಮ ಬೋಟ್ ರೈಡಿಂಗ್ ಆಯಿತು. ಈಗ ನಾವು ಇಲ್ಲಿಂದ ರಿಟರ್ನ್ ಹೋಗ್ತಾ ಇದ್ದೀವಿ. ನೋಡುವ ಈಗ ಬೇರೆ ಏನು ಪ್ಲೇಸಸ್ ವಿಸಿಟ್ ಮಾಡಬೇಕು ಅಂತ. ಸೊ ಲೇಕಿಂದ ಹೊರಗಡೆ ಬರುವಾಗ ನಮಗೆ ಅಲ್ಲೇ ಬ್ರಯಂಟ್ ಪಾರ್ಕ್ ಸಿಕ್ತು. ವಾಕೇಬಲ್ ಡಿಸ್ಟೆನ್ಸ್ ಇದೆ. ಸೊ ಅಲ್ಲಿ ಟಿಕೆಟ್ ಎಷ್ಟು ಗೊತ್ತಾ, 200 ರೂಪೀಸ್ ಗೊತ್ತಾ. ಸೊ 4 ಜನರಿಗೆ 200 ರೂಪೀಸ್ ಆಯಿತು. ಬಟ್ ನಾವು ಒಂದು ಮಿಸ್ಟೇಕ್ ಮಾಡಿದ್ದೀವಿ. ಏನಂದರೆ, ನಮ್ಮ ಹತ್ರ ಅಂಬ್ರೆಲ್ಲ ಆಲ್ರೆಡಿ ಇದ್ದಿತ್ತಲ್ವ, ನೀವು ನೋಡಿದ್ರಿ. ಸೊ ನಾವು ಕಾರಲ್ಲಿ ಇಟ್ಟು ಬಂದ್ವಿ. ಸ್ವಲ್ಪ ಮಳೆ ಕೂಡ ಬರ್ತಿತ್ತು, ನಮಗೆ ಆಗಿಲ್ಲ ಇತ್ತು ಫುಲ್ ವಿಸಿಟ್ ಮಾಡಲಿಕ್ಕೆ. ಆ ಫುಲ್ ಪಾರ್ಕ್ನ ವಿಸಿಟ್ ಮಾಡಲಿಕ್ಕೆ ನಮಗೆ ಆಗಿಲ್ಲ. ರೋಸ್ ಗಾರ್ಡನ್ಸ್ ಎಲ್ಲ ಇದ್ದಿತ್ತು, ಎಲ್ಲ ವಿಸಿಟ್ ಮಾಡಿಲ್ಲ ಬಿಕಾಸ್ ಆಫ್ ರೈನಿಂಗ್. ವಿ ಆರ್ ಜಸ್ಟ್
ಇಂಟೆಲಿಜೆಂಟ್ ಪೀಪಲ್ ಗೈಸ್. ವಿ ಮಿಸ್ಡ್ ಅಂಬ್ರೆಲ್ಲಾ. ಸ್ವಲ್ಪ ಫೋಟೋಸ್ನ ನಾನು ತಗೊಂಡೆ, ರೀಲ್ ಮಾಡಿಲ್ಲ, ಬಟ್ ಮಳೆ ಬರ್ತಾ ಇದೆ, ಏನೂ ಮಾಡಲಿಕ್ಕಾಗಲ್ಲ. ಸೊ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ, ಸೈಡಲ್ಲಿ ನಿಂತ್ಕೊಂಡಿದ್ವಿ. ಆಮೇಲೆ ರಿಟರ್ನ್ ಬಂದ್ವಿ. ಜಸ್ಟ್ 15 ಮಿನಿಟ್ಸ್ ಅಷ್ಟೇ ನಾವು ಇದ್ವಿ ಅಲ್ಲಿ. ಅದಾದಮೇಲೆ ಅಮ್ಮನಿಗೂ ಕೂಡ ಚಳಿ ಆಗ್ತಿತ್ತು, ಅದು ನನಗೆ ಇಷ್ಟ ಆಗ್ತಿಲ್ಲ ಆಯಿತು. ಆಮೇಲೆ ಎಲ್ಲಾದರೂ ಹೆಲ್ತ್ ಸ್ಪಾಯ್ಲ್ ಆದರೆ ಅಂತ ನಾನು ಎಲ್ಲರೂ ಹೋಗುವ ಅಂತ ಪ್ಲ್ಯಾನ್ ಡಿಸೈಡ್ ಮಾಡಿದ್ವಿ. ಆಮೇಲೆ ರಿಟರ್ನ್ ನಾವು ಡೈರೆಕ್ಟ್ ಮನೆಗೆ ಹೋಗಿದ್ದೆ, ಯಾಕಂದರೆ ಅಷ್ಟು ಬ್ಲಾಕ್ ಇದ್ದಿತ್ತು. 14-15 ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಅದಕ್ಕೆ ತುಂಬ ರಶ್ಗೋಸ್ಕರ ನಾವು ನಡ್ಕೊಂಡು ಹೋಗಬೇಕಲ್ಲ. ಮತ್ತೆ ಕೂಡ ನಮ್ಮ ಕಾರ್ ಅಲ್ಲಿ ಇದೆ, ದೂರ ಇದೆ, ಅದು ಕೂಡ 1 ಕಿಲೋಮೀಟ್ರ್ ತನಕ ಆಗುತ್ತೆ ಅನಿಸುತ್ತೆ ಅದು ನಡ್ಕೊಂಡು ಹೋಗಲಿಕ್ಕೆ. ಸೊ ನಮ್ಮ ಹತ್ರ ಥ್ಯಾಂಕ್ ಗಾಡ್ ವಿ ಹ್ಯಾವಿಂಗ್ ದಿ ಸ್ವೆಟರ್ಸ್ ಆ್ಯಂಡ್ ಜಾಕೆಟ್ಸ್ ಎವ್ರಿಥಿಂಗ್. ಮತ್ತು ಒಂದು ಮಿಸ್ ಮಾಡಿದೆ, ಏನಂದರೆ ನಾವು ಕೋಕರ್ಸ್ ವಾಕ್ ಇದ್ದಿದ್ದು ಅದು ಹೋಗ್ಲಿಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಆ ರೋಡ್ ಸೈಡ್ ಫುಲ್ ಬ್ಲಾಕ್. ಪೊಲೀಸವರು ಎಲ್ಲ ಸೈಡ್ ಇದ್ದಿದ್ರು, ಅವ್ರು ಹೇಳ್ತಿದ್ರು ಆಗಲ್ಲ ಈ ಸೈಡ್, ನೀವು ಬೇರೆ ಸೈಡಿಂದ ಹೋಗಿ ಅಂತ. ಅದು ರೂಟ್ ತುಂಬ, ಮತ್ತು 1 ಗಂಟೆ ಆ ಟ್ರಾಫಿಕಲ್ಲಿ ನಿಂತ್ಕೊಂಡು ಯಾವಾಗ ನಿಲ್ತಾರೆ. ಆಲ್ಮೋಸ್ಟ್ 6:37 ಆಗಿತ್ತು ಗೈಸ್ ಆವಾಗಲೇ. ಸೊ ಅದಕ್ಕೆ ವಿ ಹೆಡೆಡ್ ಟುವರ್ಡ್ಸ್ ಹೋಟೆಲ್. ಗೈಸ್ ಜಸ್ಟ್ ಬಂದೆ ಈಗ. ಸೊ ಯಾ ವಿ ಆರ್ ಡನ್ ಫಾರ್ ಟುಡೇಸ್. ಫುಲ್ ಕೋಲ್ಡ್ ಗೈಸ್, ನಾನು ಈಗಲೇ ಸ್ವೆಟ್ರ್ ಹಾಕಿದ್ದೀನಿ. ಓ ಮೈ ಗಾಡ್. ಈಗ ಊಟ ಮಾಡಬೇಕು. ಊಟ ಮೆಲ್ಜಿತ್ ಮತ್ತು ರೆಕ್ಸನ್ ತಗೊಬಂದಿದ್ದಾರೆ. ಸೊ ಇಲ್ಲೇ ಊಟ ಮಾಡೋದು. ಸೋ ಮಚ್ ಕೋಲ್ಡ್.